ನಾವು ಯಾರು ಬೃಹಸ್ಪತಿಗಳಲ್ಲ. ನಿನ್ನೆ ಕೂಡ ಹೇಳಿದೆ ನಾನು, ನಿನ್ನೆನೂ ಕೂಡ ಹೇಳಿದೆ, ನಾವು ಯಾರು ಬೃಹಸ್ಪತಿಗಳಲ್ಲ. ಕಲಿತಕ್ಕಂಥದ್ದು ಬಹಳ ಇರ್ತದೆ. ಕಲಿಯಕ್ಕೆ ಅದು ವಯಸ್ಸೇನಿಲ್ಲ, ಅದು ಅಂತಿಮ ಏನಿಲ್ಲ, ಅದಕ್ಕೆ ಯಾವಾಗಲೂ ಕಲಿತಾ ಇರ್ತದೆ. ನಾವೆಲ್ಲ ಈ ಹೊಸ ಸದಸ್ಯರುಗಳೆಲ್ಲ ಬಹಳ ಜನ ಬಂದಿದ್ದಾರೆ. ಹೊಸ ಸದಸ್ಯರುಗಳಿಗೆ ಮಾದರಿಯಾಗಿರ್ಬೇಕಲ್ಲ. ಅವತ್ತು ನಾವು ದಾರಿ ತಪ್ಪತಕ್ಕಂತ ನಡೆದ್ರೆ ಹೊಸ ಸದಸ್ಯರು ಏನ್ ಮಾಡ್ತಾರೆ ಪಾಪ. ಈಗ ನಾನು 9 ಚುನಾವಣೆಗಳನ್ನು ಎದುರಿಸಿದ್ದೀನಿ ಇಲ್ಲಿ ಅಸೆಂಬ್ಲಿನಲ್ಲಿ. 9 ಚುನಾವಣೆಗಳನ್ನು. ಇವನು 8 ಸಾರಿ ಆಯ್ಕೆಯಾಗಿದ್ದಾನೆ. ಇಲ್ಲ 8. ಹಂಗ್ ಲೆಕ್ಕ ಹಾಕಿದ್ರೆ ನಾನು 13 ಕಂಟೆಸ್ಟ್ ಮಾಡಿದ್ದೀನಿ. 13 ಚುನಾವಣೆಗಳು ಕಂಟೆಸ್ಟ್ ಮಾಡಿದ್ದೀನಿ. 13 ಚುನಾವಣೆಗಳನ್ನ ಕಂಟೆಸ್ಟ್ ಮಾಡಿದ್ದೀನಿ. 2 ಲೋಕಸಭಾ ಸೋತಿದ್ದೀನಿ, 2 ಅಸೆಂಬ್ಲಿ ಸೋತಿದ್ದೀನಿ, 4 ಸೋತಿದ್ದೀನಿ, 9 ಸಾರಿ ಗೆದ್ದಿದ್ದೀನಿ. ಯಾರು ನಾನು MP ಇನ್ನು ನಿಲ್ಲಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ನಾನು. ಈಗ ನನ್ನ ಇಲ್ಲಿಂದ ಕಳಿಸ್ಬೇಕು ಅಂತ ಇದೆಯಲ್ಲ ನೀನು. ಈಗ ನಿಮ್ಗೆ ಇಷ್ಟ ಇಲ್ವಾ? ಇವಾಗಲ್ಲ, ಬಹಳ ಒಂದು 5 ವರ್ಷದಿಂದ ಮಾತಾಡ್ಬೇಕಾದ್ರೆ ನನ್ಗೊಂದ್ಸರಿ MP ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಮಾತಾಡ್ಬೇಕು ಅಶೋಕ್ ಅಂತ ಹೇಳಿದ್ ಜ್ಞಾಪಕ, ಅದಕ್ಕೆ ಹೇಳಿದೆ ಅಷ್ಟೇ. ಅದು ಮೊದಲಿತ್ತು ಹಂಗೆ ಪಾರ್ಲಿಮೆಂಟ್ಗೆ ಒಂದ್ಸರಿ ಹೋಗ್ಬೇಕು ಅನ್ನೋದಿತ್ತು. ಈಗ ಅದಿಲ್ಲ. 2 ಸಾರಿ ಜನ ನನ್ನನ್ನು ರಿಜೆಕ್ಟ್. ನೀವು ಡೆಲ್ಲಿಗೆ ಹೋದ್ರೆ ನಾವು ಆರಾಮದಿಂದ ಬದುಕಬಹುದು ಅನ್ನೋದ್ರಿಂದ ನಿಮ್ಮ ಗೌರವದಿಂದ ಡೆಲ್ಲಿ ಕ್ರಾಸ್ ಆಗ್ಬೇಕಂತ ವಿಚಾರ ಮಾಡಕತ್ತೆ. 2 ಸಾರಿ ನನ್ನನ್ನು ರಿಜೆಕ್ಟ್ ಮಾಡ್ಬಿಟ್ಟಿದ್ದಾರೆ, ಲೋಕಸಭೆಗೆ ಬರಬೇಡಿ ಅಂತ. 1918 ಒಂದ್ಸಾರಿ, 1991 ಒಂದ್ಸಾರಿ, 2 ಸಾರಿ ನನ್ನನ್ನು ರಿಜೆಕ್ಟ್ ಮಾಡಿಬಿಟ್ರು. ಸೊ ಇನ್ನು ಮತ್ತೆ ನಾನು ಆಸೆ ಪಡೋದು ಚೆನ್ನಾಗಿಲ್ಲ ಅಂತೇಳಿ ಬಿಟ್ಬಿಟ್ಟೆ. ಈಗ ಮಾಡ್ತಾ ಇಲ್ಲ. ಅದರಿಂದ ನೀನಾಗ್ಲಿ ನಾನಾಗ್ಲಿ ನಾವು ನೀವಿಬ್ರು ಹೋಗ್ತೀರಾ ಅಂತ ಸ್ವಲ್ಪ ಕುತೂಹಲದಿಂದ ಇದ್ವಿ ಅಷ್ಟೇ. ನಾನು ಯಾರನ್ನೂ ಪಾರ್ಲಿಮೆಂಟ್ಗೆ ಹೋಗಿ ಅಂತ ಹೇಳಲ್ಲ. ಅವ್ರ ಖುಷಿ. ಪಾರ್ಲಿಮೆಂಟ್ಗೆ ಹೋಗ್ಬೇಕು ಅಂತ ಬಹಳ ಜನ ಆಸೆ ಪಡ್ತಾರೆ. ರಾಜ್ಯಸಭಾ ಮೆಂಬರ್ ಆಗಬೇಕು, ಲೋಕಸಭಾ ಸದಸ್ಯರಾಗಬೇಕು, ಕೇಂದ್ರದಲ್ಲಿ ಮಂತ್ರಿ ಆಗಬೇಕು ಅಂತ ಎಲ್ಲ ಆಸೆಗಳೆಲ್ಲ ಇರ್ತವೆ. ಮನುಷ್ಯನಿಗೆ ಆಸೆಗಳಿರಬೇಕು, ಆದರೆ ದುರಾಸೆಗಳಿರಬಾರ್ದು. ಯಾರಪ್ಪ ಕಡೆಯವರೇ ಸರ್? ನಿಮ್ಮ ಕಡೆಯವರೇ ಸರ್? ಅಲ್ಲ, ನಮ್ಮ ಕಡೆಯವರು ಯಾರು ಅನ್ನಲ್ಲ ನೋಡಿ. ಹೀಗೆ ಇದನ್ನೇ ಬೇಡ ಅಂತ ಹೇಳೋದು ನಾನು. ಮನುಷ್ಯನಿಗೆ ಆಸೆಗಳಿರಬೇಕು, ದುರಾಸೆಗಳಿರಬಾರ್ದು. ಅದು ದುರಾಸೆ ಯಾವಾಗಲೂ ನಮ್ಮನ್ನ ಆಸೆಯೇ ದುಃಖಕ್ಕೆ ಕಾರಣ ಅಂತ ಬುದ್ಧ ಬಹಳ ವರ್ಷಗಳ ಹಿಂದೆನೆ, 7,500 ಸಾವಿರ ವರ್ಷಗಳ ಹಿಂದೆನೆ ಹೇಳಿದ ಅಲ್ವಾ. ಅದರಿಂದ ದುರಾಸೆ ಮನುಷ್ಯನಿಗಿರಬಾರ್ದು, ಆಸೆಗಳಿರಬೇಕು. ಅದರ ಮನುಷ್ಯತ್ವನೇ ಇರೋದಿಲ್ಲ ಆಸೆಗಳಿಲ್ಲದೆ ಹೋದರೆ. ಅದು ಲವ್ಲಿಯಾಗಿರೋದೇ ಇಲ್ಲ, ಜೀವನ ಇರಬೇಕಾಗ್ತದೆ. ಸೊ ನಾನೇನು ಹೇಳ್ತೀನಿ ಅಂತಂದರೆ, ಇನ್ನು ಮುಂದೆ ಸದನ ಈಗ 2 ವಾರ ನಡೀತದೆ ಅಂತ ಇಟ್ಕೊಳ್ಳೋಣ, ಸದುಪಯೋಗ ಮಾಡ್ಕೊಳ್ಳೋಣ, ಚರ್ಚೆ ಮಾಡಿ. ನೀವೇನು ಪ್ರಶ್ನೆ ಕೇಳಬೇಕು ಕೇಳಿ, ಅದಕ್ಕೆ ಉತ್ತರ ಕೊಡಲಿಕ್ಕೆ ನಮ್ಮ ಮಂತ್ರಿಗಳೆಲ್ಲ ತಯಾರಾಗಿದ್ದಾರೆ, ನಾನು ತಯಾರಾಗಿದ್ದೇನೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ತಯಾರಾಗಿದ್ದಾರೆ, ಹೋಮ್ ಮಿನಿಸ್ಟರ್ ತಯಾರಾಗಿದ್ದಾರೆ, ಬೇರೆ ಎಲ್ಲ ಮಿನಿಸ್ಟ್ರಿಗಳು ಕೂಡ ತಯಾರಾಗಿದ್ದಾರೆ. ಸರ್ಕಾರದ ಮೇಲೆ ಏನೇ ಆರೋಪಗಳಿದ್ದರೆ ಮಾಡಿ, ತಪ್ಪುಗಳಿದ್ದರೆ ಮಾಡಿ, ಆದರೆ ಪದಪ್ರಯೋಗ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾಡ್ತಕ್ಕಂಥದ್ದನ್ನು ಮಾಡಿ. ಯಾರು ಕೂಡ ಪದಪ್ರಯೋಗವನ್ನು ಎಚ್ಚರ ತಪ್ಪಿ ಮಾಡಕ್ಕೆ ಹೋಗಬಾರ್ದು.
ಅಶ್ವಥ್ ನಾರಾಯಣ್ಗೆ ಸ್ವಲ್ಪ ಗಂಟ್ಲು ಜಾಸ್ತಿ ಇದೆ. ನಮಗೂ ಮೊದಲೆಲ್ಲ ಇತ್ತು, ಈಗ ಕಡಿಮೆ ಆಗಿದೆ ಸ್ವಲ್ಪ. ಅದನ್ನ ದುರುಪಯೋಗ ಆಗಬಾರ್ದು, ದುರುಪಯೋಗ ಆಗಬಾರ್ದು. ಈಗ ಜಾರ್ಜು ಬಹಳ ಸೀನಿಯರ್ ಮನುಷ್ಯ. ನೀವು ಆರೋಪ ಮಾಡ್ತಾ ಇದ್ರಿ, ಮಾಡಬೇಡಿ ಅಂತ ಹೇಳಲ್ಲ. ಆದರೆ ಏಕೋಚಿನದಲ್ಲಿ ಮಾತಾಡೋದು, ಅಸಮರ್ಥ ಅಂತ ಹೇಳೋದು, ಇವೆಲ್ಲ ಸರಿಯಾದ ಪದಗಳಲ್ಲ. ಇದನ್ನೆಲ್ಲ ಉಪಯೋಗಿಸ್ತಕ್ಕಂಥದ್ದು ಸರಿಯಾದ ರೀತಿ ಅಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಅದರಿಂದ ಇನ್ನು ಮುಂದೆ ಇದು ಮಾದರಿಯಾಗಬೇಕು. ನಮ್ಮ ಅಸೆಂಬ್ಲಿ ಬೇರೆಯವರಿಗೆ ಮಾದರಿಯಾಗೋ ರೀತಿಯಲ್ಲಿ ನಡ್ಕೊಳ್ತಕ್ಕಂಥದ್ದನ್ನು ಎಲ್ಲರೂ ಮಾಡೋಣ. ಅದಕ್ಕೋಸ್ಕರ ಆತ್ಮಾವಲೋಕನ ಮಾಡ್ಕೊಳ್ಳೋಣ. ಅದಕ್ಕೆ ಅಧ್ಯಕ್ಷರು ಹೇಳಿದ್ರು, ಆತ್ಮಾವಲೋಕನ ಮಾಡ್ಕೊಳ್ಳೋಣ. ನಾವು ಮಾತಾಡೋದು ಸರಿ ಇದೆಯಾ ಇಲ್ವಾ ಒಂದ್ಸರಿ ಆತ್ಮಾವಲೋಕನ ಮಾಡ್ಕೊಳ್ಳೋಣ. ಈಗ ನಿನ್ನೆ ಅಶೋಕ್ ಅವರು, ವಿರೋಧ ಪಕ್ಷದ ನಾಯಕರು, ನಮ್ಮ ಸರ್ಕಾರದ ಮೇಲೆ ಅನೇಕ ಪದಗಳನ್ನ ಉಪಯೋಗಿಸಿದ್ರು. ಇಲ್ಲೂ ಕೂಡ ಅನ್ಪಾರ್ಲಿಮೆಂಟರಿ ಉಪಯೋಗಿಸ್ತಕ್ಕಂಥ ಕೆಲಸ ಮಾಡಕ್ಕೆ ಹೋಗಲಿಲ್ಲ. ನಾನು ಅದಕ್ಕೆ ಕೂತ್ಕೊಂಡು ಕೇಳಿದೆ ಕೊನೆಯವರೆಗೂ ಕೂಡ ಭಾಷಣ. ಸರ್ಕಾರಕ್ಕೆ ಉತ್ತರ ಕೊಡಬೇಕಾದಾಗ ಕೊಡ್ತದೆ. ಯಾವುದನ್ನು ರಿಬರ್ಟ್ ಮಾಡಬೇಕು, ಯಾವುದನ್ನ ಒಪ್ಕೋಬೇಕು, ಯಾವುದನ್ನು ಒಪ್ಕೋಬಾರದು, ಮತ್ತೆ ಸತ್ಯ ಏನು ಅಂತಕ್ಕಂಥದ್ದು ಹೇಳ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದೇ ಸರ್ಕಾರ. ಸರ್ಕಾರದ ತಪ್ಪುಗಳನ್ನು ಹೇಳ್ತಕ್ಕಂಥದ್ದು ನೀವೇ ಇಲ್ಲ. ಅದನ್ನು ಹೇಳುವಾಗ ಎಚ್ಚರಿಕೆಯಿಂದ ಸಂಸದೀಯ ಪದಗಳನ್ನು ಬಳಸಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಅದರಿಂದ ಎಲ್ಲ ಸದಸ್ಯರು ಕೂಡ, ಈ ಕಡೆಯವರು ಆ ಕಡೆಯವರು, ಎಲ್ಲ ಸದಸ್ಯರು ಕೂಡ ಸಂಯಮ ಕಳ್ಕೊಳ್ಳಕೂಡದು. ಸಂಯಮನ ಯಾವುದೇ ಕಾರಣಕ್ಕೋಸ್ಕರ ಕಳ್ಕೊಳ್ಳಕೂಡದು. ಆ ಸಂಯಮವನ್ನು ಇಟ್ಕೊಂಡು ನಾವು ಮಾತಾಡ್ತಕ್ಕಂಥದ್ದನ್ನು ಮಾಡಬೇಕು. ಇಲ್ಲಿ ನಾವು ವಿಧಾನಸಭೆ ಇದೆಯಲ್ಲ, ಇಲ್ಲಿ ಸಮಾಜದ ಎಲ್ಲ ಸಮಸ್ಯೆಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದು. ಹೊಸ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ಅದನ್ನು ನಾವೆಲ್ಲ ಮಾಡೋಣ. ಅದರಿಂದ ಬಹಳ ಒಳ್ಳೆ ಪದ ಉಪಯೋಗಿಸಿದ್ರಿ, ಆತ್ಮಾವಲೋಕನ, ಆತ್ಮವಿಮರ್ಶೆ. ಅದನ್ನು ಮಾಡ್ಕೊಂಡ್ರೆ ಸಾಕು ಅಂತ ಅನಿಸುತ್ತೆ ನನಗೆ. ಇಷ್ಟನ್ನು ಹೇಳಿ ಬಹುಶಃ ಮಾನ್ಯ ಎಲ್ಲ ಸದಸ್ಯರುಗಳು ಕೂಡ ಇನ್ನು ಮುಂದೆ, ಈಗ ಆಗ್ಬಿಟ್ಟದೆ, ಏನಾಗಿದೆ ಅದು ಆಗಿದೆ, ಮುಂದೆ ಆ ಪದಗಳನ್ನು ಬಳಸ್ತಕ್ಕಂಥದ್ದನ್ನು ಆತ್ಮವಿಮರ್ಶೆ ಮಾಡಿಕೊಂಡು ಮುಂದೆ ನಡೀತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತು ಅಸೆಂಬ್ಲಿ ಒಂದು ಮಾದರಿ ಅಸೆಂಬ್ಲಿಯಾಗಿ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಆ ಜವಾಬ್ದಾರಿಯನ್ನು ಸರಿಯಾದ ಮಾರ್ಗದಲ್ಲಿ ಉಪಯೋಗಿಸೋಣ ಅಂತೇಳಿ ಹೇಳಿ ನಿಮಗೆ ಒದಿಸಿ ನನ್ನ ಮಾತು ಮುಗಿಸ್ತೇನೆ.